ಓಂ ಗಂ ಗಣಪತೆ ನಮಃ. ಓಂ ಗಜಾನನಂ ಭೂತಗಣಾಧಿಸೇವಿತಂ ಕಪಿಧ್ವಜಂಬುಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಪ್ರಥಮ ಪೂಜಿತ ಶ್ರೀ ಗಣೇಶನನ್ನು ಜಪಿಸಿ ಸಂಪೂರ್ಣ ಕುಬೇರಲಕ್ಷ್ಮಿ ಯಂತ್ರವನ್ನು ಪೂಜಿಸಬೇಕು. ಸರ್ವಮಂಗಳೇ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೈ ತ್ರ್ಯಂಬಿಕೆ ಗೌರಿ ನಾರಾಯಣೇ ನಮೋಸ್ತುತೇ. ಕುಬೇರ ಲಕ್ಷ್ಮಿ ಯಂತ್ರವು ಹಿಂದೂ ಸಂಪ್ರದಾಯದಲ್ಲಿ ಕುಬೇರ ಮತ್ತು ಮಹಾಲಕ್ಷ್ಮಿ ಅವರ ಕೃಪೆಯನ್ನು ಕೋರುವ ಒಂದು ಪವಿತ್ರ ಯಂತ್ರವಾಗಿದೆ. ಭಕ್ತರು ಇದನ್ನು ಐಶ್ವರ್ಯದ ಸಮೃದ್ಧಿ, ವ್ಯಾಪಾರ ಅಭಿವೃದ್ಧಿ ಮತ್ತು ಕುಟುಂಬದ ಶುಭಕ್ಕಾಗಿ ಪೂಜಿಸುತ್ತಾರೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಧನ, ಐಶ್ವರ್ಯ ಮತ್ತು ಸೌಭಾಗ್ಯ ದೊರಕಲಿ ಎಂಬ ಪ್ರಾರ್ಥನೆ. ಕುಬೇರನ ಪ್ರಾರ್ಥನೆಯಿಂದ ಸಂಪತ್ತಿನ ರಕ್ಷಣೆ ಮತ್ತು ವೃದ್ಧಿ ಆಗುತ್ತದೆ ಎಂಬ ನಂಬಿಕೆ. ಮನೆ, ಅಂಗಡಿ, ಕಚೇರಿ ಅಥವಾ ವ್ಯಾಪಾರ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಈ ಯಂತ್ರವನ್ನು ಎಲ್ಲಿ ಇಡಬೇಕು? ಪೂಜೆ ಕೋಣೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಇಡುವಂಥದ್ದು. ಯಂತ್ರವನ್ನು ಕೆಂಪು ಅಥವಾ ಹಳದಿ ಬಟ್ಟೆಯ ಮೇಲೆ ಇಡಬೇಕು. ಪ್ರತಿದಿನ ದೀಪ ಮತ್ತು ಧೂಪ ಅರ್ಪಿಸಿ ಪೂಜೆ ಮಾಡಬೇಕು. ಕುಬೇರಲಕ್ಷ್ಮಿ ಯಂತ್ರದ ಪೂಜೆಯಲ್ಲಿ ಸಾಮಾನ್ಯವಾಗಿ ಜಪಿಸುವ ಮಂತ್ರ ಅತ್ಯಂತ ಪ್ರಸಿದ್ಧವಾದ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮೀ ಮಮಃ ಗೃಹೇ ಧನಂ ಪುರಯ ನಮಃ ಅಥವಾ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಾಯ ಸ್ವಾಹ. ಜಪವಿಧಾನ: ಶುಕ್ರವಾರ ಅಥವಾ ಹುಣ್ಣಿಮೆಯಂದು ಪ್ರಾರಂಭಿಸಬೇಕು. ಕುಬೇರಲಕ್ಷ್ಮಿ ಯಂತ್ರದ ಮುಂದೆ ದೀಪ ಹಚ್ಚಿ ಕಮಲ ಅಥವಾ ಅರಿಶಿಣ ಮಾಲೆಯಿಂದ 108 ಬಾರಿ ಜಪಿಸಿ ಭಕ್ತಿಯಿಂದ ಲಕ್ಷ್ಮೀದೇವಿ ಮತ್ತು ಕುಬೇರ ದೇವರನ್ನು ಸ್ಮರಿಸಿ ಪೂಜಿಸುವಾಗ ಸಣ್ಣದೊಂದು ಪ್ರಾರ್ಥನೆಯನ್ನು ಮಾಡಬೇಕು. ಓಂ ಮಹಾಲಕ್ಷ್ಮೇ ಚ ವಿದ್ಮಹೇ ವಿಷ್ಣುಪತ್ನೇ ಕ್ಷ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಈ ಮಂತ್ರವನ್ನು ನಿತ್ಯ ಜಪಿಸಿದರೆ ಧನ, ಐಶ್ವರ್ಯ, ಸುಖ, ಸಮೃದ್ಧಿ ಲಭಿಸುತ್ತದೆ. ಶ್ರೀ ಸಂಪೂರ್ಣ ಕುಬೇರಲಕ್ಷ್ಮಿ ಯಂತ್ರದ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ, ನೌಕರಿಯು ಲಭಿಸುತ್ತದೆ, ಧನ ಧಾನ್ಯಗಳ ಅಭಿವೃದ್ಧಿಯಾಗುತ್ತದೆ ಎಂದು ನನ್ನ ಭಾವನೆಯಾಗಿರುತ್ತದೆ. ತಾವುಗಳು ದಯವಿಟ್ಟು ಈ ಮಹಾಯಂತ್ರದ ಉಪಯೋಗವನ್ನು ಪಡೆದುಕೊಂಡು ಸದಾ ಎಲ್ಲರೂ ನೆಮ್ಮದಿಯಾಗಿರಿ ಎಂಬ ನನ್ನ